ಇವತ್ತಿನ ಕಾಲದಲ್ಲಿ ದುಡ್ಡನ್ನ ದುಡಿಯೋದು ಎಷ್ಟು ಕಷ್ಟನೋ ಆದ್ರೆ ಆ ದುಡ್ಡನ್ನ ಕಾಪಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹತ್ರ ಇರುವಂತ ಆ ಒಂದಷ್ಟು ದುಡ್ಡು ಬ್ಯಾಂಕಲ್ಲಿ ಲಕ್ಷ ಇಟ್ಟಿದ್ರು, ಕೋಟಿ ಇಟ್ಟಿದ್ರು, ಎಷ್ಟಾರು ಇಟ್ಟಿರಿ, ಆ ದುಡ್ಡು ಕೂಡ ನಿಮ್ಮ ಕೈ ತಪ್ಪಿ ಹೋಗ್ಬಾರ್ದು ಅಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು. ಇದನ್ನ ನಾನು ನಿಮ್ಮನ್ನ ಎದುರಿಸೋಕೋಸ್ಕರ ಹೇಳ್ತಾ ಇಲ್ಲ. ಬೆಂಗಳೂರಲ್ಲಿ ಸುಮಾರು 240 ಕೋಟಿ ಹಗರಣವನ್ನ ಪೊಲೀಸ್ನವರು ಕಂಡಿಡಿದಿದ್ದಾರೆ. ಅದು ಯಾವುದೇ ಒಂದಷ್ಟು ನ್ಯೂಸ್ ಗಳಲ್ಲಿ ತುಂಬಾ ಹೈಲೈಟ್ ಆಗಿಲ್ಲ. ಬಟ್ ಆ ಒಂದು ಕೇಸನ್ನು ನಾನು ಸ್ಟಡಿ ಮಾಡಿದಾಗ ನನ್ಗನ್ನಿಸ್ತು ಈ ವಿಡಿಯೋನ ಖಂಡಿತ ಮಾಡಲೇಬೇಕು, ಜನಗಳಿಗೆ ಅವೇರ್ನೆಸ್ ನ ಮೂಡಿಸಬೇಕು ಅಂತ ಹೇಳ್ಬಿಟ್ಟು. ಈ ಕೇಸು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ವಲ್ನರೇಬಲ್ ಪೀಪಲ್ ಅಂದ್ರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಯಾರು ಬ್ಯಾಂಕಿಗೆ ಪದೇ ಪದೇ ಹೋಗ್ತಿರಲ್ಲ, ಯಾರು ಮೊಬೈಲ್ ಫೋನ್ ನ ಯೂಸ್ ಮಾಡ್ತಿರ್ತಾರೆ, ಮೊಬೈಲ್ ಫೋನ್ ಅಲ್ಲಿ ಯಾರು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ಇಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು ದುಡ್ಡನ್ನ ಲೂಟಿ ಮಾಡ್ತಿದ್ರು. ದುಡ್ಡನ್ನ ಯಾವ್ಯಾವ ತರದಲ್ಲಿ ಅವರು ಲೂಟಿ ಮಾಡ್ತಿದ್ರು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮ್ಮ ದುಡ್ಡು ನೀವು ಸೇಫ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ ಜೊತೆಗೆ ಯಾವುದೇ ರೀತಿ ಫ್ರಾಡ್ ನಡೆದ್ರೆ ನೀವು ಏನ್ ಮಾಡಬೇಕು, ನಿಮ್ ಜೊತೆಗೆ ಯಾವುದೇ ರೀತಿ ಫ್ರಾಡ್ ಗಳು ನಡಿಬಾರ್ದು ಅಂದ್ರೆ ನೀವುಗಳು ಏನ್ ಮಾಡಬೇಕು, ಈ ಎಲ್ಲಾ ವಿಚಾರವನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು 240 ಕೋಟಿ ಸ್ಕ್ಯಾಮ್ ಕೇಸ್. ನವೆಂಬರ್ 2025 ಆ ಟೈಮಲ್ಲಿ ಏನಾಗುತ್ತೆ, 1930ಗೆ ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ಗೆ ಒಂದು ಕಾಲ್ ರಿಜಿಸ್ಟರ್ ಆಗುತ್ತೆ. ನಮ್ಮ ಜೊತೆಗೆ ಈ ತರ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ಬಿಟ್ಟು ಆ ಸ್ಕ್ಯಾಮ್ ನ ಆಧಾರವಾಗಿ ಇಟ್ಕೊಂಡು ಪೊಲೀಸ್ನವರು ಒಂದಷ್ಟು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅವಾಗ ಅವರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಏನ್ ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ, ಒಂದೇನೋ ಒಂದು ಸ್ಕ್ಯಾಮ್ ನಡೀತಿದೆ ಇಂಥ ಜಾಗದಲ್ಲಿ ಅಂತ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕಡೆಯಿಂದ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಹುಳಿಮಾವು ಪೊಲೀಸ್ನವರು ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ JP ನಗರ 9th ಫೇಸ್ ಅಂಜನಾಪುರ, ಅಲ್ಲಿ ಒಂದು ರೂಮ್ ಅಲ್ಲಿ ಇಬ್ರು ಇರ್ತಾರೆ. ಆ ಇಬ್ರನ್ನ ಇವರು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ ಮೇಲೆ ಪೊಲೀಸ್ನವರು ಇವರು ಜಾಲವನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಈ ಒಂದು ಸಿಂಡಿಕೇಟ್ ನ ಆಪರೇಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ದಾರೆ ಜನಗಳ ಜೊತೆಗೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಯಾವಾಗ ಇಂಟ್ರೋಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೋ ಅವಾಗ ಅವ್ರು ಕೊಟ್ಟಂತ ಒಂದೊಂದು ಮಾಹಿತಿಗಳನ್ನ ಕೇಳಿ ಪೊಲೀಸ್ನವ್ರಿಗೆ ತಲೆ ಕೆಟ್ಟೋಗುತ್ತೆ. ಏನ್ ಈ ತರ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇದಾರಲ್ಲ. ಪೊಲೀಸ್ನವರು ಅವಾಗ ಆ ಕೇಸನ್ನ ಸೀರಿಯಸ್ ಆಗಿ ಕೈ ಎತ್ಕೊಂಡು ಬಿಡಬಾರ್ದು, ಇದನ್ನ ಯಾರಿದ್ದಾರೆ ಕಿಂಗ್ ಪಿನ್ ಅಲ್ಲಿವರೆಗೂ ತಗೊಂಡೋಗಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅವಾಗ ಏನಾಗುತ್ತೆ, ಒಂದು ಮಾಹಿತಿ ಸಿಗುತ್ತೆ ಅವರಿಬ್ರು ಕಡೆಯಿಂದ. ಏನಂತ, ಇವ್ರು ಯಾವ ರೀತಿ ಆಪರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ ವಿಕ್ಟೋರಿಯಾ ಆಸ್ಪತ್ರೆ ಇದೆ ಗೊತ್ತಾ, ನಮ್ಮ ಗವರ್ನಮೆಂಟ್ ಆಸ್ಪತ್ರೆ ಬೆಂಗಳೂರಲ್ಲಿ. ಅಲ್ಲಿ ಬರುವಂತ ಪೇಷಂಟ್ಸ್ ಗಳಿದಾರಲ್ಲ, ಆ ಪೇಷಂಟ್ಸ್ ಗಳಲ್ಲಿ ಯಾರಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲ, ಅಂದ್ರೆ ದುಡ್ಡಿಗೆ ಸಮಸ್ಯೆ ಇದೆ, ಬಡತನದಲ್ಲಿದ್ದಾರೆ, ಯಾರು ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಒಂದು ಲೆವೆಲ್ಗೆ ಓಕೆ ಎಜುಕೇಟೆಡ್ ಬಟ್ ಪದೇ ಪದೇ ಯಾರು ಬ್ಯಾಂಕಿಗೆ ವಿಸಿಟ್ ಮಾಡ್ತಿರಲ್ಲ, ಅಂತವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಗ್ಯಾಂಗ್ ಅಲ್ಲಿ ಯಾರು ಸ್ಕ್ಯಾಮ್ ಮಾಡೋದಕ್ಕೆ ಒಂದು ದೊಡ್ಡ ಸಿಂಡಿಕೇಟ್ ಅವ್ರದ್ದು ಯಾವ ರೀತಿ ಒಂದು ಬ್ರಾಂಚ್ ಆಫ್ ಆಪರೇಷನ್ ನಡೆಯುತ್ತೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇಂಥ ಬಡ ಪೀಪಲ್ಗಳು ಹಾಸ್ಪಿಟಲ್ ಮುಂದೆ ಯಾರು ದುಡ್ಡಿಗೋಸ್ಕರ ಹೋರಾಡ್ತಿದ್ದಾರೆ, ಅಂದ್ರೆ ಕಷ್ಟಪಡ್ತಿದ್ದಾರೆ, ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಜೊತೆಗೆ ಒಂದಷ್ಟು ಕಾನ್ವರ್ಸೇಷನ್ ಮಾತಾಡ್ಕೊಂಡು ಅವರ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ನೀವು ಕಲೆ ಹಾಕ್ಬೇಕು ಅಂತ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಇವ್ರಿಗೆ. ಇವ್ರೇನ್ ಮಾಡ್ತಾರೆ, ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಹೋಗ್ತಾರೆ. ಅಲ್ಲಿ ನೋಡ್ತಾರೆ ಯಾರು ಬಡವರು, ಯಾರು ಸ್ವಲ್ಪ ದುಡ್ಡಿಗೋಸ್ಕರ ಇದು ಮಾಡ್ತಾ ಇದ್ದಾರೆ, ಸ್ವಲ್ಪ ಜಾಸ್ತಿ ಯಾರು ಓಡಾಡ್ತಾ ಇದ್ದಾರೆ ಅಂತ ಒಂದು ಕಷ್ಟದಲ್ಲಿರೋರ್ನ ಇವರು ಐಡೆಂಟಿಫೈ ಮಾಡಿ ಅವ್ರ ಹತ್ರ ಹೋಗ್ಬಿಟ್ಟು ಇವರು ಕೂಡ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, ಆಸ್ಪತ್ರೆಗೆ ಹೋಗಿರ್ತೀರಾ, ನಿಮ್ಮ ಹತ್ರ ಯಾರೋ ಒಂದು ಬಂದ್ಬಿಟ್ಟು ಅಯ್ಯೋ ಏನಾಯ್ತು ಪಾಪ ಅಯ್ಯೋ ಅನ್ನೋ ತರ ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಿದ್ರೆ ಅವಾಗ ನೀವೇನ್ ಮಾಡ್ತೀರಾ, ಓಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅವ್ರ ಮೇಲೆ ಡೌಟೇ ಬರೋದಿಲ್ಲ. ಯಾಕಂದ್ರೆ ನೀವು ಇಲ್ಲಿ ಬಿಸಿ ಆಗ್ಬಿಟ್ಟಿರ್ತೀರಾ, ಆಸ್ಪತ್ರೆ ಅನ್ನುವಂತ ಒಂದು ಕೆಲಸದಲ್ಲಿ ನೀವು ಬಿಸಿ ಆಗ್ಬಿಟ್ಟಿರ್ತೀರಾ. ಸೊ ಅವಾಗ ಅವ್ರು ಏನೇ ಒಂದಷ್ಟು ಮಾಹಿತಿ ಕೇಳಿದ್ರು ಸಹ ನೀವು ಹೇಳ್ಬಿಡ್ತೀರಾ. ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಿಮ್ ಜೊತೆಗೆ ಸ್ವಲ್ಪ ಜಾಸ್ತಿ ಒಡನಾಟವನ್ನ ಬೆಳೆಸ್ಕೊಂಡು, ನಿಮ್ ಜೊತೆಗೆ ಫ್ರೆಂಡ್ಲಿನೆಸ್ ನ ಬೆಳೆಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಒಂದು ದುಡ್ಡನ್ನ ಆಫರ್ ಕೊಡ್ತೀವಿ, ಆದ್ರೆ ನೀವು ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಪಾಪ ದುಡ್ಡಿರಲ್ವಲ್ಲ, ದುಡ್ಡು ಬೇಕು ಅಂತ ಒಂದು ಇದಿರುತ್ತಲ್ಲ, ಅಂತವ್ರನ್ನೇ ಇವರು ಟಾರ್ಗೆಟ್ ಮಾಡಿರ್ತಾರಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವರು ಒಪ್ಕೊಂತಾರೆ. ಆ ಒಪ್ಕೊಂಡ ಮೇಲೆ ಇವ್ರ ಹತ್ರ ಏನ್ ಮಾಡ್ತಾರೆ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಈ ತರ ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದಕ್ಕೆ, ಬ್ಯಾಂಕ್ ಅಕೌಂಟ್ ನ ಆಪರೇಟ್ ಮಾಡೋದಕ್ಕೆ ಏನ್ ಇನ್ಫಾರ್ಮೇಶನ್ ಬೇಕು ಅಷ್ಟು ಇನ್ಫಾರ್ಮೇಶನ್ ನ ಇವ್ರ ಹತ್ರ ತಗೊಂತಾರೆ. ತಗೊಂಡು ಇವರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅವ್ರ ಏನ್ ಮಾಡ್ತಾರೆ, ಇಲ್ಲಿ ಒಂದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನ ನಡೆಸ್ತಾ ಇರ್ತಾರೆ. ಅದ್ರಲ್ಲಿ ಬರುವಂತ ದುಡ್ಡನ್ನ ಈ ಯಾರು ವಲ್ನರೇಬಲ್ ಪೀಪಲ್ ಇದಾರಲ್ಲ ಅವ್ರಗಳದ್ದು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಎರಡಲ್ಲ, ಸುಮಾರು 100 ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಅಕೌಂಟ್ ಗಳಲ್ಲಿ ಆ ಅಕೌಂಟ್ ಮುಖಾಂತರ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ. ಯಾರಿಗೆ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ಕಿಂಗ್ ಪಿನ್ ಇರ್ತಾನಲ್ಲ, ಅವ್ನ ಕೆಳಗೆ ಒಬ್ಬ ಇರ್ತಾನೆ, ಅವನಿಂದ ಅವನಿಗೆ ಟ್ರಾನ್ಸಾಕ್ಷನ್. ಇದೊಂಥರ ಬ್ರಾಂಚ್ ಸಿಸ್ಟಮ್, ಟ್ರೀ ಬ್ರಾಂಚ್ ಸಿಸ್ಟಮ್. ಇಲ್ಲೊಂದು 10 ಜನ, ಇಲ್ಲೊಂದು 20 ಜನ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಒಂದು 10 ಜನ, ಅವ್ರ ಮೇಲೆ ಒಂದು 5 ಜನ, ಅವ್ರ ಮೇಲೆ ಒಬ್ಬ ಕಿಂಗ್ ಪಿನ್ ಇದ್ದಾನೆ. ಆ ತರ ವರ್ಕ್ ಆಗುತ್ತೆ. ಯಾವಾಗ ಇವರ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಟ್ರಾನ್ಸಾಕ್ಷನ್ ಗಳನ್ನ ಕಿಂಗ್ ಪಿನ್ ಕಳಿಸ್ತಾ ಇರ್ತಾರೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕಿಂಗ್ ಪಿನ್ ಕಳಿಸ್ತಾ ಇರ್ತಾರೆ. ಕಿಂಗ್ ಪಿನ್ ಗೊತ್ತು ಯಾವ ರೀತಿ ಆಪರೇಟ್ ಮಾಡಬೇಕು, ಆಪರೇಟ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಇವರು ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇವ್ರ ಹೆಸರಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ನಡೀತಿದೆ, ಆದ್ರೆ ಇವ್ರಿಗೆ ಏನು ಗೊತ್ತಿಲ್ಲ. ಇವರಿಗೂ ಕೂಡ ಒಂದಷ್ಟು ಅಮೌಂಟ್ ನ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗೊತ್ತಿಲ್ಲ. ಅಂತ ಪೀಪಲ್ ಗಳನ್ನ ಇವ್ರು ಚೂಸ್ ಮಾಡಿದ್ದಾರೆ. ಸೊ ಇವಾಗ
ಈ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಬಂದ್ಮೇಲೆ ಈ ರೀತಿ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ, ಪೊಲೀಸರು ಇನ್ನೊಂದು ಜಾಗದಲ್ಲಿ ಹೋಗಿ ರೈಡ್ ಮಾಡಿದಾಗ ಆ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಐಟಮ್ಗಳನ್ನ ಕಲೆ ಹಾಕಿರ್ತಾರೆ, ನೀವು ಗಾಬರಿ ಆಗ್ತೀರಾ. ಡಿಸೆಂಬರ್ 3ನೇ ತಾರೀಕು ಅವ್ರು ಮಾಡಿದಂತ ರೈಡ್ ಇಂದ 242 ಡೆಬಿಟ್ ಕಾರ್ಡ್ಗಳು, 58 ಮೊಬೈಲ್ ಫೋನ್ಸ್ಗಳು, 7 ಲ್ಯಾಪ್ಟಾಪ್ಗಳು, ಅರ್ಧ ಕೆಜಿಯಷ್ಟು ಗೋಲ್ಡ್, ಕ್ಯಾಶು, 48 ಸಿಮ್ ಕಾರ್ಡ್ಗಳು, ಟೋಟಲ್ ವರ್ತ್ 1 ಕೋಟಿಯಷ್ಟು ದುಡ್ಡನ್ನ ಕಲೆ ಹಾಕ್ತಾರೆ. ಅದಾದ್ಮೇಲೆ ಈ ಕೇಸ್ ಅಲ್ಲಿಗೆ ಕ್ಲೋಸ್ ಆಗ್ಬಿಡಲ್ಲ. ಈಗ ಇವ್ರ ಹತ್ರ ಸಿಕ್ಕಿರೋದು ಬರೀ 1 ಕೋಟಿಯಷ್ಟು ದುಡ್ಡು ಅಷ್ಟೇ, ಇವ್ರ ಹತ್ರ ಇರುವಂತ ಒಂದಷ್ಟು ಐಟಮ್ಸ್ ಅಷ್ಟೇ. ಆದ್ರೆ ಬೆಂಗಳೂರಲ್ಲಿ ಇಬ್ರು ಹಿಡಿದಿರ್ತಾರಲ್ಲ, ಅದರಲ್ಲಿ ಒಬ್ಬ ಒಂದು ಕಿಂಗ್ ಪಿನ್ ಗೆ ರೈಟ್ ಹ್ಯಾಂಡ್ ಮೊಹಮ್ಮದ್ ಉಜೈಫ್ ಅಂತ ಹೇಳ್ಬಿಟ್ಟು ಅವನನ್ನ ಇಂಟ್ರೋಗೇಷನ್ ಮಾಡಿದಾಗ ಅವನು ಒಂದಷ್ಟು ಮಾಹಿತಿ ಕೊಡ್ತಾನೆ. ಎಲ್ಲಿಗೆ, ಇಲ್ಲಿ ನಮ್ಮ ಏನು ಸಿಂಡಿಕೇಟ್ ನಡೀತಿದೆ ಅದರಲ್ಲಿ ಮೇನ್ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡುವಂತ ಕೆಲಸವನ್ನು ಮಾಡ್ತಿರೋದು ಡೆಲ್ಲಿಯ ರಾಜೇಂದ್ರ ನಗರ್ ಅಲ್ಲಿ ಒಂದು ಸಿಂಡಿಕೇಟ್ ಇದೆ, ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ನಮಗೋಸ್ಕರ ವರ್ಕ್ ಮಾಡ್ತಾ ಇದಾರೆ ಅಂತ ಒಂದಷ್ಟು ಮಾಹಿತಿನ ಪೊಲೀಸ್ನವರು ಕಲೆ ಹಾಕಿ, ಬೆಂಗಳೂರು ಪೊಲೀಸ್ನವರು, ಹುಳಿಮಾವು ಪೊಲೀಸ್ನವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ರಾಜೇಂದ್ರ ನಗರದಲ್ಲಿರುವಂತ ಅವ್ರ ಮೇಲೆ ರೈಡ್ ಮಾಡಿ ಅಲ್ಲಿ 10 ಜನರನ್ನ ಅರೆಸ್ಟ್ ಮಾಡ್ತಾರೆ. ಟೋಟಲ್ 12 ಜನರನ್ನ ಅರೆಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಂದು ಅವ್ರನ್ನ ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಮಾಹಿತಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಇವ್ರುಗಳಿಗೆಲ್ಲ ಒಬ್ಬ ಕಿಂಗ್ ಪಿನ್ ಇದ್ದಾನೆ, ಅವನು ಬಂದು ದುಬೈನಲ್ಲಿ ಆಪರೇಟ್ ಮಾಡ್ತಾ ಇದ್ದಾನೆ ಅಂತ. ಅವನು ದುಬೈನಲ್ಲಿ ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಈಗ ಜನಗಳ ಹತ್ರ ದುಡ್ಡನ್ನ ಯಾವ ರೀತಿ ಲೂಟಿ ಹೊಡಿತಾರೆ ಅಂತ ಇವಾಗ ನಿಮ್ಗೆ ಹೇಳ್ತೀನಿ. ಇವರು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೊಂಡಿದ್ದು ಒಂದು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ, ಆದ್ರೆ ಜನಗಳಿಂದ ಲೂಟಿನ ಯಾವ ರೀತಿ ಹೊಡಿತಿದ್ರು ಅಂದ್ರೆ, ಎಲ್ಲ ಆನ್ಲೈನ್ ಗೇಮಿಂಗ್, ಆನ್ಲೈನ್ ಬೆಟ್ಟಿಂಗ್, ಈ ತರ ದಂಧೆಗಳು, ಬರೀ ಫ್ರಾಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಆಸೆಗಳನ್ನ ಹುಟ್ಟಿಸೋದು. ಜನಗಳಿಗೆ ಆಸೆನ ಹುಟ್ಟಿಸೋದಕ್ಕೂ ಮುಂಚೆ ನೀವು ಒಂದು ವಿಷಯನ ನೀವು ಅಬ್ಸರ್ವ್ ಮಾಡಿ. ಈಗ ನನ್ನ ಮೇಲೆ ಅವರು ಟಾರ್ಗೆಟ್ ಮಾಡಬೇಕು ಅಂದ್ರೆ ನನ್ನ ಒಂದಷ್ಟು ಇನ್ಫಾರ್ಮೇಶನ್ಗಳು ಅವ್ರಿಗೆ ಗೊತ್ತಿರಬೇಕು. ಈಗ ನನ್ನ ಹತ್ರ ಏನೋ ಒಂದು ಲಿಂಕ್ ಕಳಿಸಬೇಕು, ನನ್ನ ನಂಬರ್ಗೆ ಏನಾದರೂ ಒಂದು ಮೆಸೇಜ್ ಬರಬೇಕು ತಾನೆ, ನನ್ನ ನಂಬರ್ಗೆ ಏನಾದರೂ ಮೆಸೇಜ್ ಬರಬೇಕು, ಅಥವಾ ನನ್ನ ಸೋಷಿಯಲ್ ಮೀಡಿಯಾಗೆ ಏನಾದರೂ ಮೆಸೇಜ್ ಬರಬೇಕು ಅಂದ್ರೆ ನನ್ನ ಸೋಷಿಯಲ್ ಮೀಡಿಯಾ ಅಥವಾ ನನ್ನ ನಂಬರ್ ಅವರಿಗೆ ಗೊತ್ತಿರಬೇಕು. ಅದಕ್ಕೆ ನಾನು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ನಂಬರ್ನ, ನಿಮ್ಮ ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ಗಳನ್ನ ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ಗಳಲ್ಲಿ, ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗೆ ಶೇರ್ ಮಾಡಬೇಡಿ. ಮುಂದೊಂದು ದಿನ ಈ ಒಂದು ಡೇಟಾ ಅಂತ ಇದೆಯಲ್ಲ, ಆ ಡೇಟಾನ ಸೇಲ್ ಮಾಡಿ ತುಂಬಾ ಜನ ದುಡ್ಡು ಮಾಡ್ತಾ ಇದ್ದಾರೆ. ಆ ಡೇಟಾನ ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ರ್ಯಾಂಡಮ್ ಕೋಲ್ಡ್ ಕಾಲ್ಸ್ ಅಥವಾ ಕೋಲ್ಡ್ ಮೆಸೇಜ್ಗಳನ್ನ ಹಾಕ್ತಾರೆ, ನಿಮಗೆ ಆಸೆಗಳನ್ನ ಹುಟ್ಟಿಸ್ತಾರೆ. ಈ ತರ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ತುಂಬಾ ಜನ, ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ಹಂಗೆ ಮಾಡಿದ್ದಾರೆ. ತುಂಬಾ ಜನಕ್ಕೆ ಮೆಸೇಜ್ ಬಂದಿರುತ್ತೆ, ನೀವು ಕನ್ಫರ್ಮ್ ಮಾಡಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೂ ಹಾಯ್ ಮೈ ನೇಮ್ ಇಸ್ ಏನೋ ಒಂದು ಹುಡುಗಿ ಹೆಸರು ನಿಖಿತಾ, ಅದು ಇದು ಏನೋ ಒಂದು ಹೆಸರು ಹೇಳ್ಕೊಂಡು, ನಿಮಗೆ ಒಂದು ಸೂಪರ್ ಜಾಬ್ ಇದೆ, ದಿನಕ್ಕೆ 3,000 ದುಡಿಬಹುದು, 4,000 ದುಡಿಬಹುದು ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ನ ಹಾಕ್ತಾರೆ. ಅದರಲ್ಲಿ ನೀವೇನಾದ್ರೂ ರೆಸ್ಪಾಂಡ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಟೆಲಿಗ್ರಾಮ್ ಆಪ್ ಕರ್ಕೊಂಡು ಹೋಗ್ತಾರೆ. ಟೆಲಿಗ್ರಾಮ್ ಆಪ್ ಇಲ್ಲ ಅಂದ್ರೆ ಇನ್ಸ್ಟಾಲ್ ಕೂಡ ಮಾಡಿಸ್ತಾರೆ. ಯಾಕೆ ಅಂತಂದ್ರೆ ಅವಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಟೆಲಿಗ್ರಾಮ್ ಆಪಿಗೆ ಬಂದ್ರೆ ನಿಮ್ಗೆ ₹100 ಸಿಗುತ್ತೆ, ₹200 ಸಿಗುತ್ತೆ ಅಂತ ಆಫರ್ ಕೊಡ್ತಾರೆ. ನೀವು ಆಪಿಗೆ ಹೋಗ್ತೀರಾ, ಆಪಿಗೆ ಹೋದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಲಿಂಕ್ ಕಳಿಸ್ತಾರೆ. ಆ ಟೆಲಿಗ್ರಾಮ್ ಲಿಂಕ್ ನ ಕ್ಲಿಕ್ ಮಾಡ್ತೀರಾ, ಅವ್ರ ಹತ್ರ ಒಂದು ಚಾಟಿಂಗ್ ಎಲ್ಲ ಮಾಡ್ತೀರಾ. ಅವ್ರು ಏನ್ ಹೇಳ್ತಾರೆ, ನೀವು ಒಂದು ಯಾವ್ದೋ ನ್ಯೂಸ್ ಪೇಪರ್ ಓಪನ್ ಮಾಡ್ಬಿಟ್ಟು ಅಲ್ಲಿಗೆ ರಿವ್ಯೂ ಕೊಡಿ, ನೀವು ಒಂದು ಹೋಟೆಲ್ ಓಪನ್ ಮಾಡ್ಬಿಟ್ಟು ಅಲ್ಲಿಗೆ ರಿವ್ಯೂ ಕೊಡಿ. ಈ ತರ ಒಂದಷ್ಟು ಸಿಂಪಲ್ ಅಂದ್ರೆ ಲೈಕ್ ಫನ್ನಿ ಅನ್ಸುತ್ತೆ, ಬಟ್ ವೆರಿ ಸಿಂಪಲ್ ಟಾಸ್ಕ್ ಗಳನ್ನ ಕೊಡ್ತಾರೆ. ನಿಮ್ಗೂ ಸಿಂಪಲ್ ಅನ್ಸುತ್ತೆ, ನೀವು ಮಾಡ್ತೀರಾ. ಅದಾದ್ಮೇಲೆ ಅವ್ರು ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿ ಅಂತ ಹೇಳಿರ್ತಾರೆ. ಆ ಸ್ಕ್ರೀನ್ ಶಾಟ್ ಕಳಿಸಿದ್ಮೇಲೆ ನಿಮಗೆ ಒಂದು ಸ್ವಲ್ಪ ಟ್ರಸ್ಟ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ₹100, ₹200, ₹300 ಆ ತರ ನಿಮಗೆ ಕಳಿಸ್ತಾರೆ. ಅವಾಗ ನಿಮಗೆ ಖುಷಿ ಆಗ್ಬಿಡುತ್ತೆ, ವಾವ್ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಏನ್ ಹೇಳ್ತಾರೆ, ಇದು ಇವತ್ತಿಗೆ ಈ ತರ ಟಾಸ್ಕ್, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ₹1,000 ಕೊಟ್ಬಿಟ್ಟು ಈ ಲಿಂಕ್ ಅಲ್ಲಿ ಹೋಗಿ ಈ ತರ ಟಾಸ್ಕ್ ಮಾಡಿದ್ರೆ ನಿಮ್ಗೆ 2,000 ಸಿಗುತ್ತೆ, 5,000 ಕೊಟ್ರೆ 10,000 ಸಿಗುತ್ತೆ, ಅಂದ್ರೆ ಪೈಸಾ ಡಬಲ್ ಕಾನ್ಸೆಪ್ಟ್ ಗೊತ್ತಲ್ಲ, ಆ ತರ ಒಂದಷ್ಟು ಆಸೆಗಳನ್ನ ಹುಟ್ಟಿಸ್ತಾರೆ. ಅದಕ್ಕೆ ಮುಂಚೆ ನಿಮ್ ಜೊತೆ ಆಲ್ರೆಡಿ ಕಾನ್ವರ್ಸೇಷನ್ ಮಾಡಿರ್ತಾರೆ ಅಂಡ್ ಪರ್ಸನಲ್ ಇನ್ಫಾರ್ಮೇಶನ್ ನ ಕೇಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾರೆ, ನಿಮ್ಮ UPI ಡೀಟೇಲ್ಸ್ ಕೇಳ್ತಾರೆ. ಆಲ್ರೆಡಿ ನಿಮ್ ನಂಬರ್ ಗೊತ್ತು, ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗೊತ್ತು, ಸಾಕಲ್ಲ ಇನ್ನೇನ್ ಬೇಕು. ನೆಕ್ಸ್ಟ್ ಸ್ಕ್ಯಾಮ್ ಮಾಡೋದಕ್ಕೆ ಒಬ್ಬ ಸ್ಕ್ಯಾಮರ್ ಇಂದ ಮತ್ತೊಬ್ಬ ಸ್ಕ್ಯಾಮರ್, ಮತ್ತೊಬ್ಬ ನಿಮ್ಮ ಡೇಟಾ ಅನ್ಲಿಮಿಟೆಡ್ ಪ್ಲೇಸ್ ಗಳಲ್ಲೆಲ್ಲ ಶೇರ್ ಆಗ್ಬಿಡುತ್ತೆ. ಅದನ್ನ ಇಟ್ಕೊಂಡು ಅವರು ಯಾವ ಲೆವೆಲ್ ಬೇಕಾದ್ರೂ ಸ್ಕ್ಯಾಮ್ ಮಾಡಬಹುದು, ಯಾವ ತರ ಬೇಕಾದ್ರೂ ಆಟ ಆಡಬಹುದು, ನಿಮ್ದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡಬಹುದು. ಅದೇ ಕಾರಣಕ್ಕೆ ನಿಮ್ಮ ಪರ್ಸನಲ್ ಡೇಟಾಗಳನ್ನ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳು ಯಾರೇ ನಿಮಗೆ ದುಡ್ಡಿನ ಆಸೆ ಓಡ್ಲಿ, ನಿಮ್ಮ ಕಷ್ಟಗಳನ್ನ ನಾವು ತೀರಿಸ್ತೀವಿ, ಕ್ವಿಕ್ ಮನಿ ಅಂತ ಇದೆಯಲ್ಲ, ಆ ಕಾನ್ಸೆಪ್ಟ್ ಇಂದ ಆಚೆಗೆ ಬನ್ನಿ. ಕಷ್ಟಪಟ್ಟು ದುಡ್ದಿದಂತ ದುಡ್ಡೇ ಉಳಿತಿಲ್ಲ, ಇನ್ನ ಅವ್ರು ₹100 ಕೊಡ್ತಾರೆ, ₹200 ಕೊಡ್ತಾರೆ ಅಂತ ಮಾಡಕ್ ಹೋಗ್ಬಿಡಿ. ಇನ್ನು ಕೆಲವರು ಕಿಲಾಡಿಗಳು ಯಾವ ರೀತಿ ಇದಾರೆ ಅಂದ್ರೆ, ಸರಿ ಅವ್ರಿಗೆ ಗೊತ್ತು ಇವ್ರು ಸ್ಕ್ಯಾಮ್ ಮಾಡಕ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಇವ್ರ ಹತ್ರ ₹100 ಬಂದ್ರೆ ₹100, ₹300 ಬಂದ್ರೆ ₹300 ಕಿತ್ಕೊಂಡು ಫೇಕ್ ಇನ್ಫಾರ್ಮೇಶನ್ ನ ಅವ್ರಿಗೆ ಕೊಟ್ಟು ಆ ದುಡ್ಡನ್ನ ಇಸ್ಕೊಂಡ್ಮೇಲೆ ಅವ್ರನ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಆ ತರ ಮಾಡೋರು ಇದಾರೆ. ಸೊ ನಾನು ಹೇಳೋದು, ನಿಮ್ಮ ಇನ್ಫಾರ್ಮೇಶನ್ ನ ದಯವಿಟ್ಟು ಶೇರ್ ಮಾಡಬೇಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಇವಾಗ ಇವ್ರ ಹತ್ರ ಸ್ಕ್ಯಾಮ್ ಮಾಡೋದಕ್ಕೆ ನಾನು ಹೇಳಿದ್ನಲ್ಲ, ಈಗ ಒಂದು ಡೇಟಾ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಸ್ಟೋರ್ಗೆ ಹೋಗ್ತೀರಾ, ಆ ಸ್ಟೋರ್ ಅಲ್ಲಿ ಏನಂತಾರೆ, ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿ, ನಿಮ್ಮ ಮೊಬೈಲ್ ನಂಬರ್ ಕೊಟ್ರೆ ನಿಮಗೆ ಪಾಯಿಂಟ್ಸ್ ಆಡ್ ಆಗುತ್ತೆ, ನಿಮ್ಮ ಮೊಬೈಲ್ ನಂಬರ್ ಕೊಟ್ರೆ ನೀವು ಆ ಐಟಮ್ ನ ರಿಟರ್ನ್ ಕೊಡಬಹುದು, ನಿಮ್ಮ ಮೊಬೈಲ್ ನಂಬರ್ ಕೊಟ್ರೆ ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ತರ ಲಕ್ಕಿ ಡ್ರಾ ವಿನ್ನರ್ ಗೆ ನಿಮ್ ಚೂಸ್ ಆಗ್ಬಹುದು. ಈ ತರ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ, ಈ ತರ ಒಂದಷ್ಟು ಆಫರ್ ಗಳನ್ನ ಕೊಡ್ತಾರೆ. ಅದ್ ಯಾರು ಲೆಜಿಟ್ ಇರ್ತಾರೆ, ಯಾರು ಲೆಜಿಟ್ ಇರಲ್ಲ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವೇ ಅನಲೈಸ್ ಮಾಡಿ. ಅದೆಲ್ಲ ಆದ್ಮೇಲೆ ಆ ಒಂದಷ್ಟು ಡೇಟಾ ಅವ್ರಗಳಿಗೆ ಶೇರ್ ಆಗಿರುತ್ತೆ, ಒಂದು ಅಮೌಂಟ್ ಗೆ, ಒಂದು ಪ್ರೈಸ್ ಗೆ ಶೇರ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಕೆಲವು ಇನ್ಶೂರೆನ್ಸ್ ಕಂಪನಿಗಳಿಗೆಲ್ಲ ನಿಮ್ ನಂಬರ್ ಹೇಗೆ ಹೋಗಿರುತ್ತೆ, ಆದ್ರೂ ನಿಮ್ಗೆ ಹೆಂಗ್ ಕಾಲ್ ಬರುತ್ತೆ. It's regarding an policy that gives you a guaranteed tax-free return with other multiple benefits.
Okay. So can I just explain you about this? Yeah. Before that, may I ask you one question? Yes, sir. How did you got my number? Sir, either you are an existing policy holder, sir. No, I don't have any LIC policy. Then someone might have referred your numbers, like maybe family members or friends might have referred it, sir. Because even these details are also confidential for us also. No, I don't think any of my family is also holding anything related to LIC. Yeah, sir. Maybe. I said maybe it might not be, sir. Because even these details are so confidential for me, sir. Yeah, that's what I just wanted to understand, like what is the route, like how you got my number. Even I also don't know about this, sir. ನಾನು ಶೇರೇ ಮಾಡಿರೋಲ್ಲ. ನಂದು ಯಾವುದೋ ಒಂದು ಕಾರ್ ಇನ್ಶೂರೆನ್ಸ್ ಇತ್ತು, ನನ್ನ ನಂಬರ್ಗೆ ನಾನು ಶೇರೇ ಮಾಡಿಲ್ಲ. ಬಟ್ ನನ್ನ ವಾಟ್ಸಪ್ಗೆ ಎಕ್ಸಾಕ್ಟ್ ನನ್ನ ಕಾರ್ ನಂಬರ್, ನನ್ನ ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ. ಹೆಂಗ್ ಗೊತ್ತಾಯ್ತು ಅವರಿಗೆ? ಸೊ ಇದೇ ರೀತಿ ನೀವು ಕಾರ್ ಇನ್ಶೂರೆನ್ಸ್ ಆಗಲಿ, ಯಾವುದಾದ್ರೂ ಇನ್ಶೂರೆನ್ಸ್ ಆಗಲಿ, ಎಲ್ಲ ಕಡೆಗೂ ಅವರಿಗೆ ಡೇಟಾ ಶೇರ್ ಆಗ್ತಿದೆ. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಸ್ಕ್ಯಾಮ್ ಮಾಡೋರು ಬರೀ ಒಂದೇ ರೀತಿ ಮಾಡೋದಿಲ್ಲ, ನಾನಾ ರೀತಿ ಟ್ರೈ ಮಾಡ್ತಾರೆ. ಬಟ್ ಮೇಜರ್ಲಿ ಯಾವ ತರ ಟ್ರೈ ಮಾಡ್ತಾರೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್. ಇವತ್ತು ಸಾವಿರಾರು ಕೋಟಿ ಮೊದಲೆಲ್ಲ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ತಗೊಂಡು ಮತ್ತಿನ್ನೊಂದು ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಹಾಕ್ತಾ ಇದ್ರು. ಬಟ್ ಇವಾಗೆಲ್ಲ ಆ ತರ ಟ್ರಾನ್ಸಾಕ್ಷನ್ಗಳೇ ಕಮ್ಮಿ ಆಗ್ಬಿಟ್ಟಿದೆ. ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗೋದು ಜಸ್ಟ್ ಒಂದು ಮೊಬೈಲ್ ಫೋನ್ ಇಂದ ಅಷ್ಟೇ. ಅದನ್ನ ಒಂದು ವೀಕ್ನೆಸ್ ಆಗಿ ಇಟ್ಕೊಂಡು ಜನಗಳಿಗೆ ಸ್ಕ್ಯಾಮ್ ಮಾಡಬೇಕು ಅಂದ್ರೆ ಸಿಂಪಲ್ ಲಾಜಿಕ್, ಸಿಂಪಲ್ ಫಂಡ ಅವ್ರೇನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ಸ್ಕ್ಯಾಮ್ ಮಾಡೋದು ಈಗ ವಲ್ನರೇಬಲ್ ಪೀಪಲ್ನ ಚೂಸ್ ಮಾಡ್ತಾರೆ. ಯಾರಿಗೆ ದುಡ್ಡು ಬೇಕು, ಯಾರಿಗೆ ದುಡ್ಡು ಅವಶ್ಯಕತೆ ಇದೆ ಅನ್ನೋ ತರ ಅನ್ಸುತ್ತೆ, ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅಂತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್. ಈಗ ಇವರು ಸ್ಕ್ಯಾಮ್ ಮಾಡೋದಕ್ಕೆ ಒಂದಷ್ಟು ಫೇಕ್ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಒಂದಷ್ಟು ಟ್ರೇಡಿಂಗ್ ಅಪ್ಲಿಕೇಶನ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಎಲ್ಲ ಯಾವ ತರ ತೋರಿಸಿರುತ್ತೆ ಅಂದ್ರೆ ಅದೊಂದು ಪೋರ್ಟ್ಫೋಲಿಯೋ ತೋರಿಸಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಅಕ್ಷಯನೋ, ಒಬ್ಬ ಅಭಿಷೇಕನೋ, ಇನ್ನೊಬ್ಬ ಯಾರೋ ನಾನು 3 ಜನ ಒಂದು 5,000 ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ 10,000 ಬಂದಿರುತ್ತೆ. ಇನ್ನೊಬ್ಬ 20,000 ಇನ್ವೆಸ್ಟ್ ಮಾಡಿರ್ತಾನೆ, ಅವ್ನಿಗೆ 50,000 ಬಂದಿರುತ್ತೆ. ಇನ್ನೊಬ್ಬ 1 ಲಕ್ಷ ಇನ್ವೆಸ್ಟ್ ಮಾಡಿರ್ತಾನೆ, ಇದು ಬಂದಿರುತ್ತೆ. ಇನ್ನೊಬ್ಬ 1 ಕೋಟಿ ಇನ್ವೆಸ್ಟ್ ಮಾಡಿರ್ತಾನೆ, 2 ಕೋಟಿ ಬಂದಿರುತ್ತೆ. ಈ ತರ ಒಂದಷ್ಟು ಫೇಕ್ ಪೋರ್ಟ್ಫೋಲಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಪೋರ್ಟ್ಫೋಲಿಯೋ ಅಂದ್ರೆ ಏನು, ನನ್ನ ಒರಿಜಿನಲ್ ಇಮೇಜ್ ಇರುತ್ತೆ, ನನ್ನ ನೇಮ್ ಕರೆಕ್ಟ್ ಆಗಿರುತ್ತೆ, ಅಂತದ್ದು ಯಾವ್ದಾರ ಒಂದು ಸೋಷಿಯಲ್ ಮೀಡಿಯಾಗೆ ಏನೋ ಒಂದು ಲಿಂಕ್ ಆ ತರ ಹಾಕ್ಬಿಟ್ಟು ಇವ್ನು ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೇಕ್ ಸ್ಕ್ರೀನ್ ಶಾಟ್ಗಳನ್ನ, ಫೇಕ್ ವೆಬ್ಸೈಟ್ ಫೇಕ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಅದರಲ್ಲಿ ತೋರಿಸಿರ್ತಾರೆ. ಜನಗಳು ಏನ್ ಮಾಡ್ಬಿಡ್ತಾರೆ, ಓಕೆ ಇದು ಟ್ರಸ್ಟ್ ವರ್ದಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಅದನ್ನ ನಂಬಿಟ್ಟು ಇವರು ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಒಂದು ಸಲ ನಿಮ್ಮ ದುಡ್ಡನ್ನ ಅವರ ಲಿಮಿಟ್ ಮೀರಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಸಪೋಸ್ 1,000 ಇನ್ವೆಸ್ಟ್ ಮಾಡಿದ್ರೆ ಅವ್ರು 2,000 ನಿಮಗೆ ಕೊಡ್ತಾರೆ. 3,000 ಮಾಡಿದ್ರೆ ಅವ್ರು ನಿಮ್ಗೆ 5,000 ಕೊಡ್ತಾರೆ. 5,000 ಮೇಲೆ ಅವ್ರದ್ದೊಂದು ಬ್ಯಾಂಡ್ ವಿಡ್ತ್ ಇಟ್ಟಿರ್ತಾರೆ. ಆ ಬ್ಯಾಂಡ್ ವಿಡ್ತ್ ಮೇಲೆ ಯಾರಾದ್ರೂ ಒಂದಷ್ಟು ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡಿದ್ರೆ ಮುಗೀತು, ನೀವು ಆ ದುಡ್ಡನ್ನ ತಗೊಳಕ್ಕಾಗಲ್ಲ. ಆ ದುಡ್ಡನ್ನ ತಗೋಬೇಕು ಅಂದ್ರೆ ನೀವು ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಬೇಕು, ಅವಾಗ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ತುಂಬಾ ಆಟ ಆಡ್ತಾರೆ. ಇಟ್ಸ್ ಅ ಸೈಕಾಲಜಿಕಲ್ ಗೇಮ್. ಆ ಸೈಕಾಲಜಿಕಲ್ ಗೇಮ್ ಇಂದ ಆಚೆಗೆ ಬರಬೇಕು ಅಂದ್ರೆ ಈ ತರ ಅವೇರ್ನೆಸ್ ವಿಡಿಯೋಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಬರೀ ನೋಡೋದಷ್ಟೆಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಗೊತ್ತಿಲ್ಲದ ಒಂದು ಕ್ಷಣಾರ್ಧದಲ್ಲಿ ಕಳ್ಕೊಂಡ್ಬಿಟ್ರು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ಪೊಲೀಸ್ನವ್ರಿಗೆ ಈಗ 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ಮೇಲೆ ಈಗ ಕಿಂಗ್ ಪಿನ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಅವನು ದುಬೈನಲ್ಲಿದ್ದಾನೆ. ದುಬೈನಲ್ಲಿ ಈ ತರ ಮೋಲ್ ಅಕೌಂಟ್ಸ್ ಗಳಂತ ಹೇಳ್ತಾರೆ. ಈ ತರ ನೂರಾರು ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಕೌಂಟ್ಸ್ ಥ್ರೂ ಇವರು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಬಟ್ ಇನ್ನೊಂದು ಸೀಕ್ರೆಟ್ ಪಾಯಿಂಟ್ಸ್ ಏನಂದ್ರೆ, ನಿಮಗೆ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗಲ್ಲ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಇವರು ಯಾರು ಮೊಹಮ್ಮದ್ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಆ ದುಬೈನಲ್ಲಿರುವಂತ ಕಿಂಗ್ ಪಿನ್ ಜೊತೆಗೆ ಮಾತಾಡೋದಕ್ಕೆ ಅವನು ಏನು ಯೂಸ್ ಮಾಡ್ತಾ ಇದ್ದ ಅಂದ್ರೆ ಹೈಲಿ ರಿಸ್ಟ್ರಿಕ್ಟೆಡ್ ಸ್ಯಾಟಲೈಟ್ ಫೋನ್ ನ ಯೂಸ್ ಮಾಡ್ತಿದ್ನಂತೆ. ಏನಕ್ಕೆ ಆ ಹೈಲಿ ರಿಸ್ಟ್ರಿಕ್ಟೆಡ್ ಸ್ಯಾಟಲೈಟ್ ಫೋನ್ ನ ಯೂಸ್ ಮಾಡ್ತಿದ್ದ ಅಂದ್ರೆ, ಈಗ ಪೊಲೀಸ್ನವರಿಗೆ ಎಲ್ಲ ನೆಟ್ವರ್ಕ್ ಮೇಲೆ ಆಕ್ಸೆಸ್ ಇರುತ್ತೆ. ನಮ್ಮಲ್ಲಿ ಯಾವ ನೆಟ್ವರ್ಕ್ ಇದೆ, ಜಿಯೋ ಇದೆ, ಏರ್ಟೆಲ್ ಇದೆ, ಮತ್ತೆ VI ಇದೆ, ಮತ್ತೆ BSNL ಇದೆ. ಈ 4 ನೆಟ್ವರ್ಕ್ ಇರೋದು. ಆ 4 ನೆಟ್ವರ್ಕ್ ಅಲ್ಲಿ ಏನೇನು ಮಾತುಗಳಾಗುತ್ತೆ ಅಂತ ಕೆಲವು ವಿಚಾರಗಳನ್ನೆಲ್ಲ ಸೈಬರ್ ಕ್ರೈಮ್ ಗೆ ಆಕ್ಸೆಸ್ ಇರುತ್ತೆ. ಇನ್ನು ಕೆಲವು ಅಪ್ಲಿಕೇಶನ್ ಗಳಲ್ಲಿ ನಿಮ್ಗೆ ಹೇಳಿರ್ತಾರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್, ಇದನ್ನ ಯಾರು ಆಕ್ಸೆಸ್ ಮಾಡಕ್ಕಲ್ಲ ಇನ್ಕ್ಲೂಡಿಂಗ್ ಅಸ್ ಅಂತ ಹೇಳ್ಬಿಟ್ಟು ಈಗ ನೀವು ವಾಟ್ಸ್ಆಪ್ ಗಳಲ್ಲೆಲ್ಲ ಹೇಳ್ತಾರೆ. ಬಟ್ ಸೈಬರ್ ಕ್ರೈಮ್ ಗೆ ಯಾವ ಲೆವೆಲ್ಗೆ ಆಕ್ಸೆಸ್ ಇದೆ, ಯಾವ ಲೆವೆಲ್ಗೆ ಆಕ್ಸೆಸ್ ಇಲ್ಲ ಅನ್ನೋದು ಪಬ್ಲಿಕ್ ಗೊತ್ತಿಲ್ಲ. ಲೆಟ್ ಇಟ್ ಬಿ. ಸೊ ಈಗ ಪೊಲೀಸ್ನವ್ರಿಗೆ ಗೊತ್ತಾಗಬಾರ್ದು ಆ ರೀತಿ ನಾವು ಕಮ್ಯುನಿಕೇಶನ್ ಮಾಡಬೇಕು ಅಂದ್ರೆ ನಾವ್ ಏನು ಯೂಸ್ ಮಾಡಬೇಕು, ಇದು ಯಾವುದೇ ಮೊಬೈಲ್ ನೆಟ್ವರ್ಕ್ ಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವನು ಸ್ಯಾಟಲೈಟ್ ಫೋನ್ ನ ಯೂಸ್ ಮಾಡಿದ್ದಾನೆ. ಅವನ ಹತ್ರ ಡಜನ್ಸ್ ಆಫ್ ಫೋನ್ ನಂಬರ್ಸ್, ಡಜನ್ಸ್ ಆಫ್ ಸಿಮ್ ಕಾರ್ಡ್ಸ್ ಇದೆಲ್ಲ ಇತ್ತು. ಬಟ್ ಇದ್ರೂ ಸಹ ಸ್ಯಾಟಲೈಟ್ ಫೋನ್ ನ ಯೂಸ್ ಮಾಡಿದ. ಇನ್ನೊಂದು ಸೀಕ್ರೆಟ್ ಗೊತ್ತಾ, ಅವನು ಆ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ NFC ಬೇಸ್ಡ್ ಈ ಪೇಮೆಂಟ್ ರಿಂಗ್ಸ್ ಇದೆ ಗೊತ್ತಾ, ಅದನ್ನ ಯೂಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಕ್ರಿಪ್ಟೋ ಕರೆನ್ಸಿಗಳನ್ನ ಯೂಸ್ ಮಾಡಿದ್ದಾರೆ. ಯೂಶಲಿ ಕ್ರಿಪ್ಟೋ ಕರೆನ್ಸಿಗಳನ್ನ, ಈಗ ಎಷ್ಟೊಂದು ಕ್ರಿಪ್ಟೋ ಕರೆನ್ಸಿ ಇದೆ, ಆ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ಡಿಲೀಟ್ ಮಾಡ್ಬಿಡ್ತಾರೆ ಒಂದ್ಸಲ ಟ್ರಾನ್ಸಾಕ್ಷನ್ ಆದ್ಮೇಲೆ. ಸೊ ಅಂದ್ರೆ ಪೊಲೀಸ್ನವರು ಟ್ರ್ಯಾಕೇ ಮಾಡಬಾರ್ದು ಅನ್ನೋ ತರ. ಅಂಡ್ ಎಷ್ಟೋ ರಿಂಗ್ ಗಳನ್ನ ಯೂಸ್ ಮಾಡಿದ್ದಾರೆ. NFC ರಿಂಗ್ ನಿಮ್ಗೆ ಗೊತ್ತಿರುತ್ತೆ. NFC ರಿಂಗ್ ವಿದೌಟ್ ಬ್ಯಾಟ್ರಿ ಇಲ್ಲದೆ ವರ್ಕ್ ಆಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ. ಅಂಡ್ ಅದರಲ್ಲೂ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡಬಹುದು. ಬಟ್ ಅದು ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅದನ್ನೆಲ್ಲ ಕಂಡುಹಿಡಿಯೋದು ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಅದೇ ಕಾರಣಕ್ಕೆ ಅವರು ರಿಂಗ್ ಗಳನ್ನ ಯೂಸ್ ಮಾಡಿದ್ದಾರೆ. ನೀವೇನಾದ್ರೂ ಡೆಬಿಟ್ ಕಾರ್ಡ್ ಇಟ್ರೆ, ಕ್ರೆಡಿಟ್ ಕಾರ್ಡ್ ಇಟ್ರೆ, ಪಾಸ್ಬುಕ್ ಇಟ್ರೆ ನಿಮಗೆ ಈಸಿಯಾಗಿ ಅನ್ಸ್ಬಿಡುತ್ತೆ ಪೊಲೀಸ್ನವರಿಗೆ, ಓಕೆ ಇದು ಇವ್ರ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಇಟ್ಕೊಂಡು ಜನಗಳಿಗೆ ಸ್ಕ್ಯಾಮ್ ಮಾಡ್ತಿದ್ರು. ಆ ಸ್ಕ್ಯಾಮ್ ಮಾಡಿದಂತ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಾನು
ಹೇಳಿದ್ನಲ್ಲ, ಈಗ ಕಿಂಗ್ ಪಿನ್ ಬಂದು ದುಬೈನಲ್ಲಿ ಇದ್ದಾನೆ, ಅವನ ರೈಟ್ ಹ್ಯಾಂಡ್ ಮತ್ತೆ ಇನ್ನೊಬ್ಬ ಸಪೋರ್ಟಿಂಗ್ ಅವನು ಬಂದು ಬೆಂಗಳೂರಲ್ಲಿ ಇದ್ದಾರೆ. ಈ ಹೈಲಿ ಟ್ರೈನ್ಡ್ ಸೈಕಾಲಜಿಕಲಿ ಯಾರು ವೀಕ್ ಇದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ಅಂತ ವ್ಯಕ್ತಿಗಳನ್ನ ಈ ಇಂಥ ಗವರ್ನಮೆಂಟ್ ಹಾಸ್ಪಿಟಲ್ಗಳ ಮುಂದೆ ಡಿಪ್ಲಾಯ್ ಮಾಡಿರ್ತಾರೆ. ಅವ್ರುಗಳು ಏನ್ ಮಾಡ್ತಾರೆ, ಜನಗಳಿಗೆ ದುಡ್ಡಿನ ಆಸೆನ ಆಮಿಷವನ್ನ ಒಡ್ಡಿ ಅವರ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇವ್ರೇನ್ ಮಾಡ್ತಿದ್ರು, ಈ ಕಿಂಗ್ ರೈಟ್ ಹ್ಯಾಂಡ್ ಇದನ್ನಲ್ಲ ಬೆಂಗಳೂರಲ್ಲಿ ಇಬ್ರು ಅರೆಸ್ಟ್ ಮಾಡಿದ್ರು ಅಂಜನಾಪುರ ಅನ್ನಲ್ಲ, ಅವನಿಗೆ ಕಳಿಸ್ತಿದ್ರು. ಅವನೇನ್ ಮಾಡ್ತಿದ್ದ, ಡೆಲ್ಲಿನಲ್ಲಿ ಇದ್ದಂತ ಒಂದಷ್ಟು ಟೀಮಿಗೆ ಕಳಿಸಿದ್ದ. ಆ ಡೆಲ್ಲಿ ಟೀಮ್ ಏನ್ ಮಾಡ್ತಿದ್ರು, ಈ ಆನ್ಲೈನ್ ಸ್ಕ್ಯಾಮ್ ಗಳಿಗೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ಮೇಲೆ ಆ ದುಡ್ಡನ್ನ ಈ ಅಕೌಂಟ್ಸ್ ಗಳಿಗೆ ಹಾಕೊಂತ ಇದ್ರು. ನಂಬರ್ ಆಫ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತಿದ್ರಲ್ಲ ಇವರಿಂದ, ಇವ್ರು ಡೀಟೇಲ್ಸ್ ಇಟ್ಕೊಂಡು ಆ ಅಕೌಂಟ್ಸ್ ಗಳಿಗೆ ಹಾಕೋತಿದ್ರು. ಆ ಅಕೌಂಟ್ಸ್ ಗಳನ್ನ ಹಾಕೊಂಡು ಇದನ್ನ ಮತ್ತೆ ಇವನೇನ್ ಮಾಡ್ತಿದ್ದ, ಯಾರು ಕಿಂಗ್ ಪಿನ್ ಗೆ ರೈಟ್ ಹ್ಯಾಂಡ್ ಅವನು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿಸಿದ್ದ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ, ನಿಧಾನಕ್ಕೆ ನೋಡಿ, ಅರ್ಥ ಆಗುತ್ತೆ. ಕಿಂಗ್ ಪಿನ್ ಅವನ ಕೆಳಗೆ ರೈಟ್ ಹ್ಯಾಂಡ್, ಅವನ ಕೆಳಗೆ 10 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆ 10 ಜನದ ಕೆಳಗೆ ಈ ತರ ಡಿಪ್ಲಾಯ್ ಮಾಡಿರ್ತಾರೆ ಹಾಸ್ಪಿಟಲ್ಗಳ ಮುಂದೆ ಜನಗಳ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ. ಆ 10 ಜನ ಏನ್ ಮಾಡ್ತಿದ್ರು, ಒಂದು ಟ್ರಾನ್ಸಾಕ್ಷನ್ ಮಾಡಿಸ್ತಿದ್ರು, ಇನ್ನೊಂದು ಫೇಕ್ ಅಥವಾ ಡಮ್ಮಿ ಅಪ್ಲಿಕೇಶನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಜನಗಳಿಗೆ ಮೆಸೇಜ್ ಗಳನ್ನ ಹಾಕಿ ಅವ್ರಗಳಿಂದ ಸ್ಕ್ಯಾಮ್ ಗಳನ್ನ ಮಾಡಿ ಆ ದುಡ್ಡನ್ನ ಈ ಅಕೌಂಟಿಗೆ ಹಾಕ್ಸ್ಕೊಂಡು ಇದನ್ನ ಟ್ರಾನ್ಸಾಕ್ಷನ್ ಮಾಡ್ತಿದ್ರು. ನೀವು ಈ ನಂಬರ್ ನ ಮರಿದೆ ಜ್ಞಾಪನ ಇಟ್ಕೊಳ್ಳಿ, 1930 ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಕ್ರೈಮ್ ಬ್ರಾಂಚ್ಗೆ ನೀವು ಇಮಿಡಿಯೇಟ್ ಆಗಿ ಯಾವ ಕ್ಷಣಕ್ಕೆ ನಿಮ್ಗೆ ಆಗುತ್ತೆ ಸ್ಕ್ಯಾಮ್ ಅನ್ಸುತ್ತೋ ತಕ್ಷಣ ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ದುಡ್ಡು ಟ್ರಾನ್ಸಾಕ್ಷನ್ ಆಗಿದ್ರು ಸಹ ಆ ಅಕೌಂಟ್ ಗಳನ್ನ ಅವರು ಫ್ರೀಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ ಜೊತೆಗೆ ಒಬ್ಬ ಸ್ಕ್ಯಾಮ್ ಮಾಡಿರೋನ ಹೆಸರು ಎ. ಅವನು ಸ್ಕ್ಯಾಮ್ ಮಾಡಿದಾಗ ಒಂದು ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ, ಒಂದು ಎ ಬ್ಯಾಂಕ್ ಅಕೌಂಟ್ ಅಂತ ಇಟ್ಕೊಳ್ಳಿ. ಅದು ಯಾವಾಗ ನಿಮ್ಮ ದುಡ್ಡು ಎ ಬ್ಯಾಂಕ್ ಅಕೌಂಟ್ ಹೋಗುತ್ತೋ ಅದ ತಕ್ಷಣ ನೀವೇನಾದ್ರೂ CCB ಗೆ ಕಂಪ್ಲೇಂಟ್ ಮಾಡಿದ್ರೆ ಅವನೇನ್ ಮಾಡಿರ್ತಾನೆ, ಎ ಬ್ಯಾಂಕ್ ಅಕೌಂಟ್ ಇಂದ ಬಿ ಬ್ಯಾಂಕ್ ಅಕೌಂಟ್, ಸಿ ಬ್ಯಾಂಕ್ ಅಕೌಂಟ್, ಡಿ ಬ್ಯಾಂಕ್ ಅಕೌಂಟ್ ಅದಕ್ಕೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಬಿಡ್ತಾನೆ. ಯಾವ ತರ ಅಂದ್ರೆ, ಈಗ ನೀವು 1 ಲಕ್ಷನ ನಿಮ್ಮ ಅಮೌಂಟ್ ನ ಹಾಕಿದ್ರೆ ಆ 1 ಲಕ್ಷವನ್ನ ಅವನು ಡಿವೈಡ್ ಮಾಡ್ಬಿಡ್ತಾನೆ, 33,000 ಅಂತ ಹೇಳ್ಬಿಟ್ಟು 3 ಅಕೌಂಟ್ ಹಾಕ್ತಾನೆ. ಆ 3 ಅಕೌಂಟ್ ಇಂದ ಇನ್ನೊಂದು 3 ಅಕೌಂಟ್ ಗೆ ಹಾಕ್ತಾನೆ. ಇದೊಂಥರ ಟ್ರೀ ಬ್ರಾಂಚ್ ಸಿಸ್ಟಮ್. ಅವಾಗ ಏನಾಗುತ್ತೆ, ಈ ಸೈಬರ್ ಕ್ರೈಮ್ ಅವ್ರಿಗೆ ಯಾವ ಲೆವೆಲ್ ವರ್ಗೂ ಡೆಪ್ತ್ ಅಂದ್ರೆ ಯಾವ ಡೆಪ್ತ್ ವರ್ಗೂ ಅಕೌಂಟ್ ನ ಟ್ರ್ಯಾಕ್ ಮಾಡಿ ಫ್ರೀಸ್ ಮಾಡಬಹುದು ಅನ್ನೋದು ಒಂದು ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಗ ನೀವು ಕಂಪ್ಲೇಂಟ್ ಮಾಡ್ತಿರೋ ಅಷ್ಟು ಬೇಗ ಅವ್ರು ಏನ್ ಮಾಡ್ತಾರೆ, ಆ ಲಿಂಕ್ ಆಗಿರುವಂತ ಅಕೌಂಟ್ಸ್ ಗಳನ್ನ ಫ್ರೀಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅದಾದ್ಮೇಲೆ ನೀವು ಲೀಗಲ್ ಆಗಿ ಹೋದ್ರೆ ಅದರಲ್ಲಿರುವಂತ ಬ್ಯಾಂಕ್ ಅಕೌಂಟ್ಸ್ ಗಳನ್ನೆಲ್ಲ ನೀವು ನಿಮ್ಮ ದುಡ್ಡು ಅಂತ ಕನ್ಫರ್ಮ್ ಆದ್ರೆ ನಿಮ್ಮ ದುಡ್ಡನ್ನ ನೀವು ವಾಪಸ್ ತಗೋಬಹುದು. ಇದು ನಾನು ಬರೀ ಲಕ್ಷದಲ್ಲಿ ಹೇಳ್ತಾ ಇದ್ದೀನಿ, ಇದು ಕೋಟಿ ತರ ನಡೆಯುತ್ತೆ. ಅಂಡ್ ಇದನ್ನೆಲ್ಲ ಇವ್ರು ಏನ್ ಮಾಡ್ಬಿಟ್ಟಿರ್ತಾರೆ, ಒಂದು ಲೀಗಲ್ ಸಿಸ್ಟಮ್ ತರ ಮಾಡ್ಕೊಂಡಿರ್ತಾರೆ. ನಿಮ್ಗೆ ನೋಡಿದ್ರೆ ಇದನ್ನ ಲೀಗಲ್ ಅಂತ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಒಂದು ಒರಿಜಿನಲ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಒಂದು ಅಫಿಷಿಯಲ್ ಅಪ್ಲಿಕೇಶನ್ಸ್ ಇರುತ್ತೆ. ಬಟ್ ಆದ್ರೆ ಅದ್ರೊಳಗೆ ಮಾಡ್ತಿರೋದೆಲ್ಲ ಸ್ಕ್ಯಾಮ್ ಅಂತ ಗೊತ್ತಾಗುತ್ತೆ ನಿಮಗೆ ಲೇಟರ್ ಪಾಯಿಂಟ್ ಅಲ್ಲಿ. 1930 ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮಗೆ ಒಂದು ಪೊಲೀಸ್ ಸ್ಟೇಷನ್ ಅಸೈನ್ ಆಗುತ್ತೆ. ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಕೂಡ ಒಂದು ಕೇಸ್ ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದನ್ನ ನೀವು ಮರಿಬೇಡಿ. ಇದೊಂದು ಇನ್ಫಾರ್ಮೇಶನ್ ನಾನು ಪ್ರಾಬಬ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳೋದನ್ನ ನಾನು ಮರ್ತಿದ್ದೆ. ನನ್ನ ಫ್ರೆಂಡ್ ಜೊತೆಗೆ ನಡೆದಂತ ಕೇಸಲ್ಲಿ ಕೂಡ ಇದೇ ಆಗಿತ್ತು. ಅವನು ತಕ್ಷಣ 1930 ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಅವರಿಗೆ ಕೇಸ್ ನ ರಿಜಿಸ್ಟರ್ ಮಾಡಿದ. ಅಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ ಅವನಿಗೆ ಒಂದು ಪೊಲೀಸ್ ಸ್ಟೇಷನ್ ಅಸೈನ್ ಆಯ್ತು. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಅಲ್ಲಿಯೂ ಕೂಡ ಒಂದು ಕೇಸ್ ನ ರಿಜಿಸ್ಟರ್ ಮಾಡಿದ. ಇದು ರಿಜಿಸ್ಟರ್ ಮಾಡಿದ್ಮೇಲೆ ಒಂದು ಬ್ಯಾಂಡ್ ವಿಡ್ತ್ ಇರುತ್ತೆ, ಇಷ್ಟು ಟೈಮ್ ಅಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕು ಅಂತ ಇರುತ್ತೆ. ಅದು ನೀವು ಕೊಟ್ಟಂತ ಇನ್ಫಾರ್ಮೇಶನ್ ನೀವು ಮತ್ತೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದೆಲ್ಲ ಒಂದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸಲ ನನ್ನ ಫ್ರೆಂಡ್ದು ಆ ಕೇಸು ಕೋರ್ಟ್ ಅಲ್ಲಿ ಏನೇನು ತೀರ್ಪು ಬರುತ್ತೋ ಅದಾದ ನಂತರ ಆ ವಿಷಯದ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಎಂಡ್ ಟು ಎಂಡ್ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ತೀನಿ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಇದು ತುಂಬಾ ಹೈಲೈಟ್ ಆಗಬೇಕಾಗಿದ್ದಂತ ನ್ಯೂಸ್. ಯಾಕಂದ್ರೆ ಎಷ್ಟೋ ಜನಗಳು ದುಡ್ಡನ್ನ ಕಳ್ಕೊಂತಾ ಇದ್ದಾರೆ, ಏನ್ ಮಾಡಬೇಕು ಅಂತ ತುಂಬಾ ಜನಗಳಿಗೆ ಗೊತ್ತಿಲ್ಲ. ಆ ಒಂದು ಡೈರೆಕ್ಷನ್ ಕೊಡೋರು ಇಲ್ಲ, ಇನ್ಫಾರ್ಮೇಶನ್ ಕೊಡೋರು ಇಲ್ಲ. ಆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಡಬೇಕಾಗಿತ್ತು, ಬಟ್ ಮಿಸ್ ಆಗಿದೆ. ಬಟ್ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಯಾರ್ಯಾರಿದ್ದಾರೆ ಕೊಲೀಗ್ಸ್ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗಳಿಗೂ ಕೂಡ ತಿಳಿಸಿ. ಒಂದು ನಂಬರ್ನ ಮರಿಬಾರ್ದು, ಇನ್ನೊಂದು ನಿಮ್ಮ ಪರ್ಸನಲ್ ಡೇಟಾನ ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ಅಥವಾ ಗೊತ್ತಿಲ್ಲದಿರೋ ವೆಬ್ಸೈಟ್ಗಳಲ್ಲಿ ಅಥವಾ ಗೊತ್ತಿಲ್ಲದಿರುವಂತ ರಿಟೇಲ್ ಸ್ಟೋರ್ಗೆ ಯಾವುದೇ ಒಂದು ಸ್ಟೋರ್ಗಳಿಗೆ ಹೋದಾಗ ನಿಮ್ಮ ಮೊಬೈಲ್ ನಂಬರ್ನ ಕೇಳಿದಾಗ ಕೊಡೋಕೆ ಹೋಗಬೇಡಿ. ಅಷ್ಟೇ ನಾನು ಹೇಳೋದು. ನಮ್ಮ ಸುತ್ತಮುತ್ತ ನಡೆದಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಪೀಸ್.